ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಈ ಒಂದು ಜುಲೈ ತಿಂಗಳಲ್ಲಿ ಬರುವಂತಹ ಯೋಗಿನಿ ಏಕಾದಶಿ ಯಾವಾಗ ಮತ್ತು ಈ ಒಂದು ಸಮಯ, ವ್ರತಕತೆ, ಮಹತ್ವ ಮತ್ತು ಅದರ ಆಚರಣೆ ಏನು ಅನ್ನೋದನ್ನು ನೋಡೋಣ. ಪಾರಣೆ ಸಮಯ ಕೂಡ ನೋಡೋಣಂತೆ. ಈ ಯೋಗಿನಿ ಏಕಾದಶಿ ನೋಡ್ರಿ, ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿ, ವಿಷ್ಣುವಿನ 5ನೇ ಅವತಾರವಾದಂತಹ ವಾಮನಿಗೆ ಸಮರ್ಪಿತವಾಗಿರುವಂಥದ್ದು. ಇದನ್ನು ಯೋಗಿನಿ ಏಕಾದಶಿ ಅಂತ ಕರೀತಾರೆ. ಈ ದಿನ ಏನಂದ್ರೆ ವಿಷ್ಣು ಭಕ್ತರು ಆಚರಿಸುವ ವ್ರತ ಅಥವಾ ಉಪವಾಸ ನೋಡ್ರಿ, ಯೋಗಿನಿ ಏಕಾದಶಿ ವ್ರತ. ಇದೇನಂದ್ರೆ ಜುಲೈ 10 ಶುಕ್ರವಾರ, ನಾಳೆ ಈ ಏಕಾದಶಿ ಐತೆ ನೋಡ್ರಿ. ಈ ಯೋಗಿನಿ ಏಕಾದಶಿಯ ಒಂದು ಕಥೆಯನ್ನು ಕೇಳಿದ್ರೆ ನೋಡ್ರಿ, ಪಾಪಗಳೆಲ್ಲ ನಾಶ ಆಗುತ್ತೆ ಅನ್ನೋವಂಥ ಒಂದು ಧಾರ್ಮಿಕ ನಂಬಿಕೆ ಐತಿ. ವಿಷ್ಣುವಿನ ಅನುಗ್ರಹದಿಂದ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನದ ಕೊನೆಯಲ್ಲಿ ಸ್ವರ್ಗವನ್ನು ತಲುಪ್ತಾನೆ ಅಂತಂದು ಹೇಳಲಾಗತ್ತೆ ನೋಡ್ರಿ. ಈ ಒಂದು ಯೋಗಿನಿ ಏಕಾದಶಿಯ ವ್ರತಕಥೆ ಯಾವ ಥರ ಅಂತಂದು ನೋಡೋದಾತಂದ್ರೆ, ದಂತಕಥೆಯ ಪ್ರಕಾರ ನೋಡ್ರಿ, ಕುಬೇರ ಎಂಬ ಒಬ್ಬ ಪ್ರಬಲ ರಾಜ ಸ್ವರ್ಗದಲ್ಲಿ ಏನಂತಂದ್ರೆ ಅಲ್ಕಾಪುರಿ ಎಂಬ ನಗರದಲ್ಲಿ ಆಳ್ತಾ ಇರ್ತಾನೆ. ಆತನ ಏನಂದರೆ ಶಿವನ ಒಂದು ನಿಷ್ಠಾವಂತ ಭಕ್ತನಾಗಿರ್ತಾನೆ. ಈತ ಕುಬೇರನ ಸೇವೆಯಲ್ಲಿ ಏನಂತಂದರೆ ಹೆಮ್ಮಾಲಿ ಎಂಬ ಒಬ್ಬ ಯಕ್ಷ ಇರ್ತಾನೆ ನೋಡ್ರಿ. ಆತ ಏನಂತಂದ್ರೆ ಶಿವಪೂಜೆಗಾಗಿ ಪ್ರತಿದಿನ ಮಾನಸ ಸರೋವರದಿಂದ ಹೂಗಳನ್ನು ತರ್ತಾ ಇರ್ತಾನೆ. ಈ ಹೆಮ್ಮಳಿಗೆ ಏನಂತಂದ್ರೆ ವಿಶಾಲಾಕ್ಷಿ ಎಂಬಂಥ ಒಬ್ಬ ಸುಂದರ ಹೆಂಡತಿ ಇರ್ತಾಳೆ. ಆತ ಏನಂದ್ರೆ ಆಕೆಯನ್ನು ತುಂಬ ಪ್ರೀತಿಸ್ತಿರ್ತಾನೆ. ಒಂದು ದಿನ ನೋಡ್ರಿ, ಈ ಹೇಮಾಲಿ ಏನಂತಂದ್ರೆ ಹೂಗಳನ್ನು ತರಲು ಮಾನಸ ಸರೋವರಕ್ಕೆ ಹೋಗ್ತಾನೆ. ಆಗ ಏನಂದ್ರೆ ಆತ ಹೆಂಡತಿಯ ಜೊತೆಗೆ ಏನಂದ್ರೆ ಸಮಯ ಕಳೀತಾ ಶಿವನ ಪೂಜೆಗಾಗಿ ಏನಂತಂದ್ರೆ ಸಮಯಕ್ಕೆ ಸರಿಯಾಗಿ ಕುಬೇರನಿಗೆ ಹೂಗಳನ್ನು ತಂದು ಕೊಡಂಗಿಲ್ಲ. ಆಗ ಏನಾಗುತ್ತೆ ಅಂದ್ರೆ ಕುಬೇರ ನೋಡ್ರಿ ಪೂಜೆಗಾಗಿ ಏನಂತಂದ್ರೆ ಹೂಗಳು ಬರುತ್ತಂತ ಕಾಯ್ಕೊಂಡು ಕುಂತಿರ್ತಾನೆ. ಆಗ ಆತ ಬರದೇ ಇದ್ದಾಗ, ಮಧ್ಯಾಹ್ನದ ನಂತರ ಅವನು ಬಾರದೇ ಇದ್ದಾಗ ಕುಬೇರ ಏನು ಮಾಡ್ತಾನಂದ್ರೆ ಸಿಟ್ಟು ಮಾಡಿಕೊಂಡು ಆ ಹೆಮಾಲಿಯನ್ನ ಕರೆಯಲು ಏನಂದ್ರೆ ಸೇವಕರನ್ನ ಕಳಿಸ್ತಾನೆ. ಕುಬೇರನ ಕೋಪದ ಬಗ್ಗೆ ಆತನಿಗೆ ತಿಳಿದಾಗ ಆತ ಏನಂತಂದ್ರೆ ಭಯಭೀತನಾಗಿ ಅವ್ರ ಮುಂದೆ ಕಾಣಿಸ್ಕೊತಾನೆ ನೋಡ್ರಿ ಹೆಮ್ಮಾಲಿ. ಆಗ ಏನು ಮಾಡ್ತಾನಂದ್ರೆ ಕುಬೇರ ಕೋಪದಿಂದ ಆ ಹೆಮ್ಮಾಲಿಯನ್ನು ಕೇಳ್ತಾನೆ, ನೀನು ಪಾಪಿ ಇದೀವಿ, ಪರಮ ಪೂಜ್ಯ ಶಿವನಿಗೆ ಏನಂತಂದ್ರೆ ನಾನು ಪೂಜೆ ಮಾಡ್ತಾಯಿದ್ದೆ, ಹೂ ತಂದು ಕೊಡಲಿಲ್ಲ, ನಿನ್ನ ಕರ್ತವ್ಯವನ್ನು ನೀವು ಮಾಡಲಿಲ್ಲ, ಹಾಗಾಗಿ ನೀನೇನಂತಂದ್ರೆ ಸಂತೋಷದೊಳಗನ ನಿನ್ನ ಮೈ ಮರ್ತಿದ್ದಿ, ಹಾಗಾಗಿ ನೀನೇನಂದರೆ ಈ ಭೂಮಿಗೆ ಹೋಗಿ ಕುಷ್ಠರೋಗಿಯಾಗು ಮತ್ತು ನಿನ್ನ ಹೆಂಡತಿಯಿಂದ ನೀನು ದೂರ ಇರು ಅಂತಂದು ಆತನಿಗೆ ಶಾಪವನ್ನು ಕೊಡ್ತಾನೆ. ಕುಬೇರನ ಶಾಪದಿಂದ ಏನಾಗುತ್ತೆ ಅಂದರೆ ಹೆಮ್ಮಾಲಿಗೆ ತಕ್ಷಣ ಏನಂದ್ರೆ ಸ್ವರ್ಗದಿಂದ ಭೂಮಿಗೆ ಬಂದು ಕುಷ್ಠರೋಗದಿಂದ ಆತ ಬಳಲ್ತಾನೆ. ಆತನ ದೇಹದ ಮೇಲೆ ಏನಂದ್ರೆ ಗುಳ್ಳೆಗಳೆಲ್ಲ ಇರ್ತಾವೆ ಮತ್ತು ದುಃಖದ ಸ್ಥಿತಿಯಲ್ಲಿ ಆತ ಏನಂದ್ರೆ ಅಲ್ದಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಆತ ತನ್ನ ಹೆಂಡತಿಯನ್ನು ಕಳ್ಕೊಂಡು ಅನೇಕ ವರ್ಷಗಳ ಕಾಲ ಏನಂತಂದ್ರೆ ಕಾಡಿನಲ್ಲಿ ಅಲ್ದಾಡ್ತಾನೆ ನೋಡ್ರಿ. ಆ ಥರ ಆತ ಅಲ್ದಾಡ್ತಿರ್ಬೇಕಾದ್ರೆ ಆ ಕಾಡಿನಲ್ಲಿ ಏನಂತಂದ್ರೆ ಮಾರ್ಕಂಡೇಯ ಮುನಿಯ ಒಂದು ಆಶ್ರಮವನ್ನು ನೋಡ್ತಾನೆ. ಆಗ ಮಾರ್ಕಂಡೇಯ ಋಷಿ ಏನಂತಂದ್ರೆ ಬ್ರಹ್ಮನಿಗಿಂತ ಹೆಚ್ಚು ವಯಸ್ಸಾದಂಥ ಮತ್ತು ಬುದ್ಧಿವಂತರಾಗಿರ್ತಾರೆ. ಆ ಹೆಮ್ಮಾಲಿ ಅವರ ಪಾದಗಳಿಗೆ ನಮಸ್ಕರಿಸಿ ಏನು ಮಾಡ್ತಾನಂದ್ರೆ ತನ್ನ ಎಲ್ಲ ದುಃಖವನ್ನು ಹೇಳ್ಕೊತಾನೆ. ಆಗ ಈ ಹೆಮ್ಮಾಳಿಯ ಕಥೆಯನ್ನು ಕೇಳಿದಂತಹ ಮಾರ್ಕಂಡೇಯ ಮುನಿ ನೋಡ್ರಿ, ಆತನ ಬಗ್ಗೆ ಕರುಣೆ ಉಂಟಾಗಿ ಅವರು ಆತನಿಗೆ ಹೇಳ್ತಾರೆ, ನೀನು ನನ್ನ ಮುಂದೆ ಸತ್ಯವನ್ನು ಹೇಳಿರೋದ್ರಿಂದ ಬಹಳ ಪವಿತ್ರವಾದ ಮಾರ್ಗವನ್ನು ನಾನು ನಿನಗೆ ಹೇಳ್ತೀನಿ. ಆದ್ದರಿಂದ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಈ ಒಂದು ಉಪವಾಸವನ್ನು, ಯೋಗಿನಿ ಉಪವಾಸವನ್ನು ಆಚರಣೆ ಮಾಡು, ಭಕ್ತಿಯಿಂದ ಆಚರಿಸು. ಈ ಒಂದು ಉಪವಾಸದಿಂದ ಏನಂದರೆ ನಿನ್ನ ಎಲ್ಲ ಪಾಪಗಳಿಂದ ನೀನು ಮುಕ್ತಿ ಪಡಿತೀಯ ಅಂತಂದು ಮತ್ತು ನೀನು ಹಿಂದಿನ ರೂಪವನ್ನು ಮರಳಿ ಪಡಿತೀಯ ಅಂತಂದು ಮಾರ್ಕಂಡೇಯ ಋಷಿಗಳು ಆತನಿಗೆ ಹೇಳ್ತಾರೆ ನೋಡ್ರಿ, ಹೇಮಾಲಿಗೆ ಹೇಳ್ತಾರೆ. ಆ ಹೇಮಾಲಿ ಏನು ಮಾಡ್ತಾನಂದರೆ ಯೋಗಿನಿ ಏಕಾದಶಿ ಅಂದು ಸಂಪೂರ್ಣ ನಂಬಿಕೆ ಮತ್ತು ಆಚರಣೆಯೊಂದಿಗೆ ಉಪವಾಸವನ್ನು ಮಾಡ್ತಾನೆ. ಈ ಒಂದು ಉಪವಾಸದ ಪ್ರಭಾವದಿಂದ ಏನಂದರೆ ಆತ ತನ್ನ ಪಾಪಗಳನ್ನೆಲ್ಲ ತೊಡೆದು ಹಾಕ್ತಾನೆ ಮತ್ತು ಅದ್ರ ಜೊತೆಗೆ ಕುಷ್ಠರೋಗ ಕೂಡ ಕಣ್ಮರೆಯಾಗುತ್ತೆ ಮತ್ತು ದೈವಿಕ ಯಕ್ಷ ರೂಪಕ್ಕೆ ಆತ ವಾಪಸ್ಸು ತನ್ನ ರೂಪವನ್ನು ಮರಳಿ ಪಡಿತಾನೆ ನೋಡ್ರಿ. ಆದ ನಂತರ ತನ್ನ ಪತ್ನಿ ವಿಶಾಲಾಕ್ಷಿಯನ್ನು ಭೇಟಿಯನ್ನು ಮಾಡ್ತಾನೆ. ಆವಾಗ ಅವರಿಬ್ಬರು ಸಂತೋಷದಿಂದ ಒಟ್ಟಿಗೆ ವಾಸ ಮಾಡಲು ಪ್ರಾರಂಭ ಮಾಡ್ತಾರೆ. ಇದಿಷ್ಟೇನಪ್ಪ ಅಂದ್ರೆ ಭಗವಾನ್ ಕೃಷ್ಣ ಯುಧಿಷ್ಠಿರನಿಗೆ ಈ ಒಂದು ಯೋಗಿನಿ ಉಪವಾಸದ ಕಥೆಯನ್ನು ಹೇಳ್ತಾರೆ ನೋಡ್ರಿ. ಈ ಒಂದು ಉಪವಾಸ ಆಚರಿಸೋದು ಫಲಪ್ರದ ಮತ್ತು ಎಲ್ಲ ಪಾಪಗಳು ನಾಶ ಆಗುತ್ತೆ ಅಂತಂದು ಹೇಳಲಾಗುತ್ತೆ. ಅದ್ರ ಜೊತೆಗೆ 88,000 ಬ್ರಾಹ್ಮಣರು ಆಹಾರದ ಒಂದು ಸದ್ಗುಣವನ್ನು ಪಡಿಬಹುದು ಈ ಒಂದು ಯೋಗಿನಿ ಏಕಾದಶಿಯಿಂದ ಅಂತ ಹೇಳ್ಬೋದು ನೋಡ್ರಿ. ಇದರ ಮಹತ್ವ ಕೂಡ ಅಷ್ಟೇ ಐತಿ. ಏನಂತಂದರೆ ದೈಹಿಕ ಕಾಯಿಲೆಗಳು ಮತ್ತು ರೋಗಗಳಿಂದ ಇದು ಪರಿಹಾರವನ್ನು ನೀಡುತ್ತೆ ಮತ್ತು ಮೋಕ್ಷವನ್ನು ಕೂಡ ಪಡಿಬಹುದು ಅಂತಂದು ಹೇಳಲಾಗತ್ತೆ ನೋಡ್ರಿ. ಉಪವಾಸವನ್ನು ಆಚರಿಸೋದ್ರಿಂದ ಭಕ್ತನು ಎಲ್ಲ ಸಂತೋಷಗಳನ್ನು ಕೂಡ ಪಡಿತಾನೆ.
ಇದಿಷ್ಟು ಯೋಗಿನಿ ಏಕಾದಶಿಯ ಒಂದು ವೃತ್ತಕಥೆ ನೋಡಿರಿ. 2026ರ ಯೋಗಿನಿ ಏಕಾದಶಿ ತಿಥಿ ಪ್ರಾರಂಭ ನೋಡಿರಿ ಜುಲೈ 10ನೇ ತಾರೀಕು ಬೆಳಗ್ಗೆ 8 ಗಂಟೆ 16 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ಮುಕ್ತಾಯ ಜುಲೈ 11ನೇ ತಾರೀಕು 5 ಗಂಟೆ 23 ನಿಮಿಷಕ್ಕೆ ಬೆಳಗ್ಗೆ ಕೊನೆಗೊಳ್ಳುತ್ತೆ ನೋಡಿರಿ. ಪಾರಣೆ ಸಮಯ ನೋಡೋದಾದ್ರೆ ಜುಲೈ 11ನೇ ತಾರೀಕು 1 ಗಂಟೆ 52 ನಿಮಿಷ ಮಧ್ಯಾಹ್ನ ಇಂದ 4 ಗಂಟೆ 32 ನಿಮಿಷದವರೆಗೆ ಇರುತ್ತೆ. ಇದಿಷ್ಟು ಯೋಗಿನಿ ಏಕಾದಶಿಯ ಮಾಹಿತಿ. ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.